30-40 ಸೈಟಲ್ಲಿ 79 ಲ್ಯಾಕ್ಸಲ್ಲಿ 4 ಫ್ಲೋರ್ಸ್ ಹೌಸ್. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನೀವೇ ನೋಡ್ತಾ ಇದ್ದೀರಾ. 2 ಕಾರ್ ಪಾರ್ಕಿಂಗ್ ಮಾಡುವಂಥ ಏರಿಯಾ, ಜೊತೆಗೆ 2 ಬೈಕ್ಸ್ ಕೂಡ ಪಾರ್ಕ್ ಮಾಡ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 2 BHK ರೆಂಟ್ ಹೌಸನ್ನು ನೀವು ನೋಡ್ತಾ ಇದ್ದೀರಾ. ಗ್ರೌಂಡ್ ಫ್ಲೋರಲ್ಲಿ ಇದಿದೆ. ತುಂಬಾ ಚೆನ್ನಾಗಿ ವೆಲ್ ಪ್ಲ್ಯಾನ್ ಮಾಡಿದ್ದಾರೆ. ಇದನ್ನು ರೆಂಟ್ ಹೌಸ್ಗೆ ಕೊಡೋಕ್ಕೆ ಅಂತಲೇ ಮಾಡಿರುವಂಥದ್ದು. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ 2 ಸಪ್ರೇಟ್ ರೂಮ್ಸ್ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ವೆಲ್ ಫರ್ನಿಷಿಂಗು, ಎಲ್ಲ ಕಬೋರ್ಡ್ಸು, ರ್ಯಾಕ್ಸು ಎಲ್ಲವನ್ನ ನೀವು ಇಲ್ಲಿ ನೋಡಬಹುದು. ಓಪನ್ ಕಿಚನ್ ಇದೆ, ಜೊತೆಗೆ TV ಯೂನಿಟ್ ಇಡೋಕ್ಕೆ ಅಂತ ಪ್ಲೇಸ್ ಮಾಡಿದ್ದಾರೆ. ರೂಮ್ಸು ಎಲ್ಲ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಈ ಮನೆಯಲ್ಲಿ ಒನ್ ಆಫ್ ದ ಹೈಲೈಟ್ ಪಾಯಿಂಟ್ ಅಂತ ಹೇಳಿದ್ರೆ ಫಸ್ಟ್ ಫ್ಲೋರು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಡೋರ್ಸ್ ಆಗಿರಲಿ, ವಿಂಡೋಸ್ ಆಗಿರಲಿ, ವೆಲ್ ಫರ್ನಿಸ್ಡ್ ಅಂಡ್ ಎಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಜಸ್ಟ್ ನೀವು ಒಳಗಡೆ ಎಂಟರ್ ಆಗ್ತಿರೋ ಹಾಗೆ ಎಷ್ಟು ಒಳ್ಳೆ ಫೀಲ್ ಇದೆ ಅಂದರೆ ತುಂಬ ಪಾಸಿಟಿವ್ ವೈಬ್ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ. ಜೊತೆಗೆ ನಿಮಗೆ TV ಯೂನಿಟ್ ಇಡೋಕ್ಕೆ ತುಂಬ ದೊಡ್ಡ ಒಂದು ಸ್ಪೇಸನ್ನು ಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲೇ ಮೇಲಕ್ಕೆ ಹೋಗೋಕ್ಕೆ ಸ್ಟೇರ್ ಕೇಸ್ ಇದೆ. ಸೊ ಹಾಗೆ ಓಪನ್ ಕಿಚನ್ನು ನಿಮಗೆ ಫಸ್ಟ್ ಫ್ಲೋರಲ್ಲೇ ಸಿಗುತ್ತೆ. ತುಂಬ ಚೆನ್ನಾಗಿದೆ. ವೆಲ್ ಫರ್ನಿಸ್ಡ್ ಅಂತ ಹೇಳ್ಬೋದು. ಕಬೋರ್ಡ್ಸ್ ಆಗಲಿ, ರ್ಯಾಕ್ಸ್ ಆಗಲಿ ಎಲ್ಲವೂ ಕೂಡ ಇವಾಗ ನಿಮಗೆ ಬೇಕಾಗಿರುವಂಥ ಟ್ರೆಂಡಿಂಗ್ ಸ್ಟೈಲಲ್ಲಿ ಎಲ್ಲ ಟೆಕ್ನಾಲಜಿಯನ್ನು ಬಳಸಿ ಮಾಡಿದ್ದಾರೆ. ವೆಲ್ ಫರ್ನಿಸ್ಡ್ ಅಂತ ಹೇಳ್ಬೋದು. ವೆಲ್ ಪ್ಲ್ಯಾಂಡ್ ಅಂತ ಹೇಳ್ಬೋದು. ಯಾವುದೇ ಹೊಗೆ ಬಂದರು, ಏನು ಅಡುಗೆ ಮಾಡಿಕೊಂಡ್ರು ನೀಟಾಗಿ ಗಾಳಿಯೆಲ್ಲ ಆಚೆ ಹೋಗೋ ಹಾಗೆ ಮಾಡಿದ್ದಾರೆ. ಆ್ಯಂಡ್ ಒನ್ ಆಫ್ ದ ಇನ್ನೊಂದು ಹೈಲೈಟ್ ಅಂದರೆ ಮನೇಲಿ ಇದೇನೇ ಪೂಜಾ ರೂಮು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಬೆಳಕು ಬರಲಿಕ್ಕೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲಿ ಲೈಟ್ ಹಾಕೋ ಅಗತ್ಯನೇ ಇರಲ್ಲ, ಆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಹೈಲೈಟು ಈ ಒಂದು ಫಿಶ್ ಅಕ್ವೇರಿಯಮು ನಿಮಗೆ ಲಿವಿಂಗ್ ಏರಿಯಾದಲ್ಲೇ ಸಿಗುತ್ತೆ ಅದು. ಆ್ಯಂಡ್ ಈಗ ನಾನು ಸೆಕೆಂಡ್ ಫ್ಲೋರ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟೇರ್ ಕೇಸ್ ರೇಲಿಂಗ್, ಇಂಟರ್ನಲ್ ಸ್ಟೇರ್ ಕೇಸ್ ರೇಲಿಂಗ್ MS ವಿತ್ ಟೀಕ್ ಹ್ಯಾಂಡಲ್ ಇದೆ. ಕಂಪ್ಲೀಟ್ MS ವರ್ಕ್ ಇದೆ. ಯುಟಿಲಿಟಿ ಏರಿಯಾ ಸೇಫ್ಟಿ ಗ್ರಿಲ್ ಇದೆ. ಆ್ಯಂಡ್ ಯುಟಿಲಿಟಿ ಏರಿಯಾ ಟಾಪ್ ಗ್ಲಾಸ್ ಫಿನಿಶಿಂಗ್ ಇದೆ. ಈ ಮನೆ ಬಿಲ್ಡರ್ಸ್ ಏನಿದ್ದಾರೆ, ಭಾಗಿ ಕನ್ಸ್ಟ್ರಕ್ಷನ್ ಅವ್ರದ್ದು ನಿಜವಾಗ್ಲೂ ಬೆಸ್ಟ್ ಥಿಂಗ್ ಅಂದರೆ ಗಾಳಿ ಬೆಳಕು ಮನೇಲಿ ಎಷ್ಟು ಚೆನ್ನಾಗಿದೆ ಅಂದರೆ ಲೈಟ್ಸ್ ಅಗತ್ಯನೇ ಇಲ್ಲ ಕಣ್ರಿ. ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್ಸ್ ಆ್ಯಂಡ್ 1 ಕಿಡ್ಸ್ ರೂಮ್ ಬರುತ್ತೆ. ಇಲ್ಲಿ ಕಿಡ್ಸ್ ರೂಮ್ನ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಾ ಈಗ. ವೆರಿ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಕ್ರಿಯೇಟಿವ್ ಆಗಿದೆ. ಯಾರಿಗಾದರೂ ನೋಡಿದ ತಕ್ಷಣ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಲ್ಲೇ ಓದ್ಕೋಬೋದು, ಮಲ್ಕೋಬೋದು, ಇಬ್ಬರು ಆರಾಮಾಗಿ ಆ ಥರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕಬೋರ್ಡ್ಸ್ ಇದೆ, ಜೊತೆಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ನೀವು ನೋಡ್ತಿದ್ದೀರಾ. ಸೊ ಆರಾಮ್ಸೆ ಅದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಅಟ್ಯಾಚ್ಡ್ ಬಾತ್ರೂಮು. ಸೊ ಎಲ್ಲ ರೂಮ್ಸ್ಗೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ಸನ್ನು ಮಾಡಿದ್ದಾರೆ. ವೆಲ್ ಎಕ್ವಿಪ್ಡ್ ಅದರಲ್ಲೂ. ಆ್ಯಂಡ್ ಈಗ ನೀವು ಮಾಸ್ಟರ್ ಬೆಡ್ರೂಮ್ನ ನೋಡ್ತಿದ್ದೀರಾ. ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಇಂಟೀರಿಯರ್ ಡಿಸೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ರ್ಯಾಕ್ಸ್ ನೋಡ್ಬೋದು ನೀವು. ವಾರ್ಡ್ರೋಬ್ಸ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾರ್ಡ್ರೋಬ್ದು ಕೂಡ ಹ್ಯೂಜ್ ಆಗಿದೆ. ಎಷ್ಟು ಬಟ್ಟೆ ಆದರೂ ಇಟ್ಕೋಬೋದು, ಅಷ್ಟು ಹ್ಯೂಜ್ ಆಗಿ ಮಾಡಿದ್ದಾರೆ ರ್ಯಾಕ್ಸ್ ಎಲ್ಲನೂ. ತುಂಬ ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್. ಆ್ಯಂಡ್ ದ ಸೆಕೆಂಡ್ ಬೆಡ್ರೂಮ್ನ ನೀವು ನೋಡ್ತಿದ್ದೀರಾ. ಇನ್ನೊಂದು ಬೆಡ್ರೂಮ್ ಇದು. ಇಲ್ಲೂ ಕೂಡ ವಾರ್ಡ್ರೋಬ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವುಡ್ ವರ್ಕ್, ಇಂಟೀರಿಯರ್ ಡಿಸೈನಿಂಗ್ದೆಲ್ಲ ವರ್ಕ್ ತುಂಬ ಚೆನ್ನಾಗಾಗಿದೆ. ಲುಕ್ ಅಟ್ ದಿಸ್, ಎಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಅಲ್ಲೇ ಅಟ್ಯಾಚ್ಡ್ ಟಾಯ್ಲೆಟು ಕೂಡ ಇದೆ. ಹಾಗೆ ನಿಮಗೆ ಇನ್ನೊಂದು ಸಾರಿ ನಾನು ಇದನ್ನ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ವಿಂಡೋಸ್ ಎಲ್ಲೂ ಕೂಡ ದೊಡ್ಡದಾಗಿದೆ. ಅದರ ಪಕ್ಕದಲ್ಲೇ ಅಟ್ಯಾಚ್ಡ್ ಆಗಿ ನಿಮಗೆ ಬಾಲ್ಕನಿ ಸಿಗುತ್ತೆ. ಬಾಲ್ಕನಿ ಕೂಡ ತುಂಬ ಚೆನ್ನಾಗಿದೆ. ಲುಕ್ ಅಟ್ ದಿಸ್, ವಾವ್, ತುಂಬ ಸ್ಪೇಷಿಯಸ್ ಆಗಿದೆ. 30-40 ಅಂತ ನೀವೇ ಶಾಕ್ ಆಗಿಬಿಡ್ತೀರಾ, ಅಷ್ಟು ಚೆನ್ನಾಗಿ ಕಟ್ಟಿಸಿದ್ದಾರೆ. ಭಾಗಿ ಕನ್ಸ್ಟ್ರಕ್ಷನ್ ಕಂಪ್ನಿದ್ದು. ನನಗೆ ಅದೇ ತುಂಬ ಇಷ್ಟ ಆಗಿದ್ದು. 30-40 ಸೈಟಲ್ಲಿ ಇಷ್ಟೊಂದು ಸ್ಪೇಷಿಯಸ್ ಆಗಿ ಮನೆನಾ ಅಂತ ಹೇಳ್ಬಿಟ್ಟು ನಾನೀಗ ನಿಮ್ಮನ್ನು 3rd ಫ್ಲೋರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. 3rd ಫ್ಲೋರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಇದೆ, ಹೈಲೈಟ್ ಪಾಯಿಂಟು ಇದೆ. ಅದೇನಂತ ಹೇಳ್ತೀನಿ ನೋಡಿ. ಇದು ಒಂದು ಗೆಸ್ಟ್ ಆ್ಯಂಡ್ ಮಲ್ಟಿಪರ್ಪಸ್ ರೂಮ್ ಇದೆ. ವಿತ್ ಕಾಮನ್ ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಕ್ಲೋಸ್ಡ್ ಟೆರೆಸ್ ವಿತ್ ಗ್ಲಾಸ್ ರೂಫಿಂಗ್ ಇದೆ, ಅದನ್ನು ತೋರಿಸ್ತೀನಿ. ಎಲ್ಲವೂ ಕೂಡ ನ್ಯಾಚುರಲ್ ಸ್ಟೋನ್ ವಿತ್ ಪಾಲಿಶ್ ಇದೆ. ಪೇಂಟ್ ಬಂದ್ಬಿಟ್ಟು ಪ್ಲಾಸ್ಟಿಂಗ್ ಫಿನಿಶಿಂಗ್. ಫ್ರಂಟ್ ಸೈಡ್ ಬಾಲ್ಕನಿ ಗ್ಲಾಸ್ ರೀಲಿಂಗ್ ವಿತ್ SS ಫಿನಿಶ್ ಇದೆ. ಸೊ ಎಲ್ಲ ಬಾತ್ರೂಮ್ಸು, ವಾಲ್ ಟೇಲ್ಸು ಎಲ್ಲನೂ ಕೂಡ ಮಾರ್ಬಲ್ಸಲ್ಲಿ ಮಾಡಿದ್ದಾರೆ. ಕ್ಲೋಸ್ಡ್ ಟೆರೆಸ್ ವಿತ್ ಗ್ಲಾಸ್ ರೂಫಿಂಗ್ ಅಂತ ಹೇಳ್ಬೋದು. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಲೈಟ್ ಆಫ್ ದಿಸ್ ಹೌಸ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಪಾರ್ಟಿ, ಫಂಕ್ಷನ್ ಮಾಡ್ಕೊಳ್ಳೋಕ್ಕೆ, ಗೆಟ್ ಟುಗೆದರ್ಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಭಾಗ್ಯ
ಭಾಗಿ ಕನ್ಸ್ಟ್ರಕ್ಷನ್ ಹೌಸು ತುಂಬ ಬ್ಯೂಟಿಫುಲ್ಲಾಗಿ ಕಟ್ಟಿದೆ. ಇದು ಅವರ 78ನೇ 78th ಹೌಸ್ ಅವ್ರು ಮಾಡಿರೋಂಥ ಬಿಲ್ಟ್ ಮಾಡಿರೋಂಥ ಹೌಸು. ತುಂಬ ವೆಲ್ ಪ್ಲ್ಯಾನ್ಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಇಷ್ಟಕ್ಕೆ ಅಂದ್ಕೋಬೇಡಿ, ಬನ್ನಿ 4th ಫ್ಲೋರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಎಲ್ಲ ಬ್ಯೂಟಿಫುಲ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಓಪನ್ ಟೆರೆಸ್ ಇದೆ, ಜೊತೆಗೆ ಇಲ್ಲಿ ಜಿಮ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮನೆಯವರು. ಸೊ ಜಿಮ್ಗೂ ಕೂಡ ಅದಕ್ಕೂ ಸ್ಪೇಸ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ, ನೀವು ನೋಡ್ಬೋದು. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ನಾನು ಇವಾಗ ಕ್ಲೋಸ್ಡ್ ಟೆರೆಸ್ ತೋರಿಸಿದ್ನಲ್ಲ, ಅಲ್ಲಿ ನೀವು ಗಾರ್ಡನಿಂಗ್ ಮಾಡ್ಕೊಳ್ಳಿಕ್ಕೆ ಅಂತಲೇ ಸ್ಪೇಸ್ ಬಿಟ್ಟಿದ್ದಾರೆ. ಅಲ್ಲಿ ಫುಲ್ ಕಂಪ್ಲೀಟಾಗಿ ಗ್ರೀನರಿ ಗಾರ್ಡನಿಂಗ್ ಮಾಡ್ಕೋತಾರೆ, ಅದಕ್ಕೋಸ್ಕರ ಜಾಗ ಬಿಟ್ಟಿದ್ದಾರೆ. ಆ್ಯಂಡ್ ಮೇಲೇನೂ ನಿಮಗೆ ಚೆನ್ನಾಗಿ ಅನಿಸುತ್ತೆ ನೋಡಿ, ನೋಡೋಕ್ಕೆ ಇದು ವೆರಿ ಬ್ಯೂಟಿಫುಲ್ ಅಲ್ವಾ. ಇಷ್ಟು ಸುಂದರವಾಗಿರೋ ಮನೆನ ನೀವು ಕಟ್ಟಿಸೋ ಪ್ಲಾನಲ್ಲಿ ಇದ್ದೀರಾ? ಹಾಗಿದ್ರೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ ಭಾಗಿ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿಗೆ. ಹಾಗೆ ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನ್ ಮೇಲೆ ಇದೆ, ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಇವರ ಆಫೀಸು ನಾಗರಭಾವಿಯಲ್ಲಿ ಬರುತ್ತೆ. ಕಂಪ್ಲೀಟ್ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಈಗಲೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಸ್ಕೊಳ್ಳಿ.